ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಸ್ಯಾಂಟ್ರೋ ರವಿಯದ್ದೇ ಸಂಚಲನ ಸೃಷ್ಟಿ ಮಾಡಿದೆ. ವಿಚಾರಗಳು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸ್ಯಾಂಟ್ರೋ ರವಿ ವಿಷಯ ಪ್ರಸ್ತಾಪಿಸಿ ಮುಗಿಬಿದ್ದಿರುವಂತದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್. ಬಿಜೆಪಿ ಪಕ್ಷವನ್ನ ಮುಜುಗರಕ್ಕೀಡು ಮಾಡಿದೆ ಸ್ಯಾಂಟ್ರೋ ರವಿ ಕೇಸ್. ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಸರ್ಕಾರಕ್ಕೆ ಭಾರಿ ಮುಜುಗರ ಅಂತೂ ತಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾತ್ರ ಮಾತನಾಡ್ತಾ ಇದ್ದಾರೆ, ಇನ್ನು ಉಳಿದಂತವರು ಗಪ್ಚುಪ್ ಆಗಿದ್ದಾರೆ. ತಲೆಮರೆಸಿಕೊಂಡಂತ ಸ್ಯಾಂಟ್ರೋ ರವಿಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ಸ್ಯಾಂಟ್ರೋ ರವಿ ಬೆಂಗಳೂರಿನಲ್ಲಿ ಅಡಗಿರುವಂತ ಶಂಕೆ ಇರುವಂತದ್ದು. ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿ ಮೊಕ್ಕಾಂ ಹೂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಎಂತೆಂತ ಕೇಸನ್ನ ಭೇದಿಸಿರುವಂತ ನಮ್ಮ ಪೊಲೀಸರಿಗೆ, ಕರ್ನಾಟಕದ ಪೊಲೀಸರಿಗೆ ಸ್ಯಾಂಟ್ರೋ ರವಿಯನ್ನ ಹುಡುಕ್ಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ, ಒತ್ತಡ ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರವಿಗೆ ಸೇರಿದಂತ ಮನೆ, ಫ್ಲಾಟ್ಗಳಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಮೈಸೂರು ಪೊಲೀಸರಿಂದ ಬೆಂಗಳೂರಿನಲ್ಲಿ ತಲಾಶೆನ ಮಾಡಲಾಗ್ತಾ ಇದೆ. ಸ್ಥಳೀಯ ಪೊಲೀಸರಿಂದ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಸ್ಯಾಂಟ್ರೋ ರವಿಗಾಗಿ. ಮೈಸೂರಿನಲ್ಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಸ್ಯಾಂಟ್ರೋ ರವಿ ತನಿಖೆಯಲ್ಲಿ ಲಾಸ್ಟ್ ಲೊಕೇಶನ್ ಮೈಸೂರಿನಲ್ಲೇ ತೋರಿಸ್ತಾ ಇದೆ. ಸ್ಯಾಂಟ್ರೋ ರವಿ ಸಂಪರ್ಕದಲ್ಲಿ ಇರುವವರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆಯಂತೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಟ್ರಾನ್ಸ್ಫರ್ ದಂಧೆ, ಮಾನವ ಕಳ್ಳ ಸಾಗಾಣಿಕೆ ಆಗಿರಬಹುದು, ಹಾಗೆ ಇಲ್ಲಿ ಪ್ರಮುಖವಾಗಿ ವೇಶ್ಯಾವಾಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಹೆಸರು ಕೇಳಿ ಬರ್ತಾ ಇದೆ. ಆತನ ಎರಡನೇ ಪತ್ನಿ ಕೂಡ ದೂರನ್ನ ಕೊಟ್ಟಿರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತದೆ. ಆದರೆ ಈತ ಮಾತ್ರ ಸಿಗ್ತಾ ಇಲ್ಲ. ಸ್ಯಾಂಟ್ರೋ ರವಿ ಸಂಬಂಧ ಅಲೋಕ್ ಕುಮಾರ್ ಸಭೆಯನ್ನ ಮಾಡಿದ್ರು. ಇದು ಮಧ್ಯಾಹ್ನ ಮೈಸೂರಲ್ಲಿ ಅಲೋಕ್ ಕುಮಾರ್ ಸಭೆ ನಡೆಸಲಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಆಗಿರುವಂತ ಅಲೋಕ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ ಸಭೆಯನ್ನ ಮಾಡಲಿದ್ದಾರೆ ಮೈಸೂರಲ್ಲಿ. ಸ್ಯಾಂಟ್ರೋ ರವಿ ನಾಪತ್ತೆ ಹುಡುಕಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಂತೆ. ಸ್ಯಾಂಟ್ರೋ ರವಿ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನ ಮಾಡಲಾಗುತ್ತಂತೆ. ಯಾವ್ಯಾವ ರೀತಿಯಾದಂಥ ಪ್ರಕರಣಗಳು ದಾಖಲಾಗಿದ್ದಾವೆ, ಯಾವ ರೀತಿಯಾದಂಥ ದೂರು ಬಂದಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಮಾಲೋಚನೆಯನ್ನ ಮಾಡಲಾಗುತ್ತಂತೆ. ಶೀಘ್ರ ಸ್ಯಾಂಟ್ರೋ ರವಿಯನ್ನ ಬಂಧಿಸುವಂತೆ ಖಡಕ್ ಸೂಚನೆಯನ್ನ ಕೊಡಲಿದ್ದಾರಂತೆ. ಅಂದ್ರೆ ಇಷ್ಟು ದಿನ ಕೊಟ್ಟಿಲ್ವಾ ಅಂತ ಅದೊಂದು ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರಿಗೆ ಕಾಡ್ತಾ ಇರುತ್ತೆ. ಏನ್ ಸಭೆ ಮಾಡಿಬಿಟ್ಟೆ ಖಡಕ್ ಸೂಚನೆ ಕೊಡಬೇಕಾ ಅನ್ನುವಂಥದ್ದು. ಅಲೋಕ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ ಮೈಸೂರಲ್ಲಿ ಒಂದು ಸಭೆಯನ್ನ ಮಾಡಲಿದ್ದಾರೆ. ಅದು ಸ್ಯಾಂಟ್ರೋ ರವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈ ಪ್ರಕರಣ ತುಂಬಾ ಗಂಭೀರವಾಗಿದೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನನ ಇದು ಸರ್ಕಾರ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ ಈ ಪ್ರಕರಣವನ್ನ ಅನ್ನುವಂತ ತೋರಿಸುವಂತ ಪ್ರಯತ್ನನ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಮಧ್ಯಾಹ್ನ ಒಂದು ಸಭೆಯನ್ನ ಮಾಡಲಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದು ವಾರ ಆದ್ರೂ ಕೂಡ ಸ್ಯಾಂಟ್ರೋ ರವಿ ಸಿಕ್ಕಿಲ್ಲ. ಪೊಲೀಸರು ಹಿಡಿಯುವಲ್ಲಿ ವಿಫಲರಾಗಿದ್ದಾರಾ ಅಥವಾ ಹಿಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ ಏನಾದ್ರೂ ಬರ್ತಾ ಇದೆ ಪೊಲೀಸ್ ಇಲಾಖೆ ಮೇಲೆ? ಆ ಪೃಥ್ವಿ ಏನು ಒಂದು ವಾರ ಆಗಿದೆ, ಆತನ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿ ಮತ್ತೆ ಈಗಾಗಲೇ ಸ್ಯಾಂಟ್ರೋ ರವಿ ಬಂಧನಕ್ಕೆ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿದ್ರು ಸಹ ಇನ್ನೂ ಆತನನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಏನು ಈಗಾಗಲೇ ಮೈಸೂರು ವಿಜಯನಗರ ಪೊಲೀಸರು ಮತ್ತೆ ಒಂದು ಸ್ಪೆಷಲ್ ಟೀಮ್ ಅನ್ನೇ ಆತನ ಪತ್ತೆಗೋಸ್ಕರ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ. ಮತ್ತೆ ಬೆಂಗಳೂರು, ಮೈಸೂರು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಆತನ ಒಂದು ಮನೆಗಳಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಫ್ಲಾಟ್ ಇರ್ಬೋದು, ಈ ಎಲ್ಲಾ ಕಡೆಯೂ ಸಹ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆತನಿಗೋಸ್ಕರ ಶೋಧವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಅನ್ನೋ ಸುಳಿವು ಸಹ ಪೊಲೀಸರಿಗೆ ಲಭ್ಯ ಆಗ್ತಾ ಇಲ್ಲ. ಅದರಿಂದ ಪೊಲೀಸರಿಗೆ ಬೆಂಗಳೂರಲ್ಲೂ ಸಹ ಒಂದು ಮೈಸೂರಿನ ಒಂದು ತಂಡ ಬೀಡುಬಿಟ್ಟಿದ್ದು ಇಲ್ಲಿ ಆತನ ಮನೆಗಳಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಆತನಿಗೋಸ್ಕರ ಒಂದು ಶೋಧವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆತನ ಮೊಬೈಲ್ ಸಿಡಿಆರ್ ಮತ್ತೆ ಟವರ್ ಲೊಕೇಶನ್ ಸಹ ಡಂಪ್ ಮಾಡಿದ್ದಾರೆ. ಆದ್ರೆ ಎಲ್ಲಿ ಮೊಬೈಲ್ ಲಾಸ್ಟ್ ಲೊಕೇಶನ್ ಬಂದು ಮೈಸೂರಿನಲ್ಲೇ ಕೊನೆ ಆಗಿರೋದ್ರಿಂದ ಆತ ಮೈಸೂರಿನಲ್ಲಿ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಬೆಂಗಳೂರು ಕಡೆಗೆ ಹೋಗಿರ್ಬೋದು ಅನ್ನೋ ಒಂದು ಶಂಕೆ ಇದೆ. ಮತ್ತೆ ಆತನ ಒಂದು ಹಿನ್ನೆಲೆ ನೋಡಿದ್ರೆ ಒಂದು ಪ್ರಭಾವಿ ವ್ಯಕ್ತಿಗಳ ಜೊತೆ ಆತ ಗುರ್ಸ್ಕೊಂಡಿರೋದು ಮತ್ತೆ ಅವ್ರ ಜೊತೆ ಒಂದು ಒಡನಾಟ ಇರುವಂತದ್ದು ಸಹ ಕಂಡು ಬರುತ್ತೆ. ಈಗಾಗಲೇ ಆ ಒಂದು ಫೋಟೋಗಳು ಸಹ ಎಲ್ಲೆಡೆ ವೈರಲ್ ಆಗಿರುವಂತದ್ದು. ರಾಜಕಾರಣಿಗಳಿರ್ಬೋದು ಮತ್ತೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಈ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಒಂದು ಸಂಪರ್ಕ ಇರೋದ್ರಿಂದ ಒಂದು ಬಂಧನಕ್ಕೂ ಸಹ ಏನಾದ್ರು ಇನ್ಫ್ಲೂಯೆನ್ಸ್ ಇರ್ಬೋದಾ ಅಥವಾ ಒತ್ತಡ ಇರ್ಬೋದಾ ಅನ್ನೋ ಒಂದು ಅನುಮಾನ ಸಹ ಉಂಟಾಗುತ್ತೆ. ಆದ್ರೆ ಪೊಲೀಸ್ ಇಲಾಖೆ ಮತ್ತೆ ತನಿಖಾ ತಂಡಗಳು ಮಾತ್ರ ಆತನನ್ನ ಶತಾಯಗತಾಯ ಒಂದು ಬಂಧನ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ಸೂಚನೆ ಕೊಡ್ತಾರೆ. ಆದ್ರೆ ಇದುವರೆಗೂ ಆತನ ಸುಳಿವು ಮತ್ತೆ ಪತ್ತೆ ಹಚ್ಚೋದ್ರಲ್ಲಿ ಇನ್ನೂ ಹಿಂದೇಟು ಆಗ್ತಿರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಸಹ
ಇದೇ ಸಂದರ್ಭದಲ್ಲಿ ಉಂಟಾಗುವಂತದ್ದು. ಮತ್ತೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆತನನ್ನ ಬಂಧನ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಮತ್ತೆ ಹಿರಿಯ ಅಧಿಕಾರಿಗಳು ಸಹ ತನಿಖಾಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟು ಎಲ್ಲಿದ್ರು ಸರಿ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಒಂದು ಸೂಚನೆ ಕೊಟ್ಟಿದ್ದಾರೆ. ಪೃಥ್ವಿ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬ್ರೋಕರ್ಗೆ ಕಾಸು ಕೊಟ್ರೆ ಸಿಗಲ್ಲ ಡಿಎಲ್ ಟೆಸ್ಟ್ಗೆ ಈ ನಿಯಮ ಪಾಲಿಸಲೇಬೇಕು. ಹೀಗೆ ಮಾಡದಿದ್ರೆ ಫೇಲ್. ಸಾರ್ವಜನಿಕರ ವಿರೋಧ ಯಾಕೆ? ಡಿಎಲ್ ರೂಲ್ಸ್. ಇನ್ಮೇಲೆ ಡಿಎಲ್ ಅನ್ನ ತಗೊಳ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಡಿಎಲ್ ಕೊಡುವಂತ ಸಂದರ್ಭದಲ್ಲೇ ಚಾಲಕರು ಪರ್ಫೆಕ್ಟ್ ಆಗಿರ್ಬೇಕು. ಎಲ್ಬೋರ್ಡ್ ಅಂತ ಹೇಳ್ತೀವಲ್ಲ, ಗಿಲ್ಬೋರ್ಡ್ ಎಲ್ಲ ಇಲ್ಲ. ಇವಾಗ ಸ್ಟಾರ್ಟಿಂಗ್ ಡಿಎಲ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೇ ಪರ್ಫೆಕ್ಟ್ ಆಗಿರ್ಬೇಕು ಚಾಲಕರು. ಬೇಕಾಬಿಟ್ಟಿ ಡಿಎಲ್ ಕೊಡೋದ್ರಿಂದ ಆಗ್ತಾ ಇರುವಂತ ಅವಘಡವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ರೂಲ್ಸ್ ಅನ್ನ ಮಾಡಿದೆ ಆರ್ಟಿಒ. ಮೊದಲೇ ಕ್ರಮ ವಹಿಸಿದ್ರೆ ಅಪಘಾತಗಳನ್ನ ತಡೆಯಬಹುದೆಂಬ ಚಿಂತನೆ ಆರ್ಟಿಒ ಇಲಾಖೆ. ಡಿಎಲ್ ಟೆಸ್ಟ್ಗೆ ಸಾರಿಗೆ ಆಯುಕ್ತರ ಹೊಸ ರೂಲ್ಸ್. 24 ನಿಯಮ ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶವನ್ನ ಮಾಡಲಾಗಿದೆ. ಪರೀಕ್ಷೆ ವೇಳೆ ಬೇರೆ ವಾಹನ ಓವರ್ಟೇಕ್ ಮಾಡಲೇಬೇಕಾಗಿದೆ. ಬೇರೆ ವಾಹನವನ್ನ ಓವರ್ಟೇಕ್ ಮಾಡುವಂತ ನಿಯಮವನ್ನ ಮಾಡಲಾಗಿದೆ. ಕ್ಲೀನ್ ಆಗಿ ಓವರ್ಟೇಕ್ ಮಾಡಿದ್ರೆ ಮಾತ್ರ ಅವರಿಗೆ ಡಿಎಲ್ ಅನ್ನ ಕೊಡಲಾಗುತ್ತೆ. ಎಷ್ಟೋ ಟ್ರ್ಯಾಕ್ಗಳಲ್ಲಿ ಒಂದು ಗಾಡಿ ಓಡಾಡಲಿಕ್ಕೆ ಕಷ್ಟ ಇರುವಂತಹ ಒಂದು ಟ್ರ್ಯಾಕ್ಗಳನ್ನ ಗಮನಿಸಿದ್ದೀವಿ. ಆದರೆ ಈಗ ಮಾಡಿರುವಂಥ ರೂಲ್ಸ್ನ ಹಿನ್ನೆಲೆಯಲ್ಲಿ ಆ ಟ್ರ್ಯಾಕ್ಗಳನ್ನು ಏನಾದರೂ ಅಗಲ ಮಾಡಲಾಗುತ್ತಾ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಒಟ್ಟಿನಲ್ಲಿ ಓವರ್ಟೇಕ್ ಮಾಡಿದರೆ ಮಾತ್ರ ಡಿಎಲ್ ಅನ್ನ ಕೊಡಲಾಗುತ್ತೆ. ರಿವರ್ಸ್ ತೆಗೆಯುವಂಥದ್ದಾಗಿರ್ಬೋದು, ಇದೆಲ್ಲದೂ ಕೂಡ ಪರ್ಫೆಕ್ಟ್ ಆಗಿರಬೇಕು. ಟೋಟಲ್ ಆಗಿ 24 ರೂಲ್ಸ್ಗಳಿದೆ. ಆ 24 ರೂಲ್ಸ್ಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ಡಿಎಲ್ ಸಿಗಬೇಕಾಗಿದೆ. ಯಾಕೆ ಹೊಸ ರೂಲ್ಸ್ ಅಂತ ನೋಡೋದಾದ್ರೆ, ಹೆಚ್ಚಾಗ್ತಾ ಇರುವಂತ ರಸ್ತೆಯ ಅಪಘಾತ ತಡೆಯುವಂತ ಉದ್ದೇಶ ಇದರಲ್ಲಿದೆ. ಮೋಟಾರು ವಾಹನ 1989ರ ನಿಯಮ 15ರ ಅಡಿ ನಿಯಮವನ್ನ ಮಾಡಲಾಗಿದೆ. ಅಭ್ಯರ್ಥಿಗಳ ನೈಪುಣ್ಯತೆಯನ್ನ ಹೆಚ್ಚಿಸಲಿಕ್ಕೆ 24 ಕ್ರಮಗಳನ್ನ ಕೈಗೊಳ್ಳಲಾಗ್ತದೆ. 24 ನಿಯಮದ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಡಿಎಲ್ ಅನ್ನ ಕೊಡಲಾಗುತ್ತೆ. ರಸ್ತೆ ಸಾರಿಗೆ ರಸ್ತೆ ಸುರಕ್ಷತೆ ಆಯುಕ್ತರಿಂದ ಆದೇಶವನ್ನ ಮಾಡಲಾಗಿರುವಂತದ್ದು. ಏನೇನು ನಿಯಮಗಳನ್ನ ಮಾಡಲಾಗ್ತಾ ಇದೆ, ಏನೇನು ನಿಯಮಗಳಿದೆ ಅಂತ ನೋಡಿದಾದ್ರೆ, ಚಾಲನಾ ಪರೀಕ್ಷಾ ಪಥದಲ್ಲಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಲಭ್ಯ ಇರುವಂತ ಸ್ಥಳದಲ್ಲಿ ಟೆಸ್ಟ್ ಅನ್ನ ಮಾಡಬಹುದಾಗಿರುವಂತದ್ದು. ಟೆಸ್ಟ್ ವೇಳೆ ಟಾಪ್ ಗೇರ್ ವರೆಗೆ ವಾಹನವನ್ನ ಓಡಿಸಬೇಕಾಗಿದೆ. 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಹೋದಂತ ಸಂದರ್ಭದಲ್ಲಿ ಟಾಪ್ ಗೇರ್ ಅನ್ನ ಹಾಕುವಂಥದ್ದು ಗೊತ್ತಿರಬೇಕು. ಪರೀಕ್ಷೆ ವೇಳೆ ಬೇರೆ ವಾಹನ ಓವರ್ಟೇಕ್ ಅನ್ನ ಮಾಡಬೇಕಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಓವರ್ಟೇಕ್ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಅದು ಟ್ರ್ಯಾಕ್ನಲ್ಲ ಅಥವಾ ಮೇನ್ ರೋಡ್ ಅಲ್ಲ, ಅದು ಕೂಡ ಗೊತ್ತಾಗಬೇಕು. ಇನ್ನೂ ಕೂಡ ಆದೇಶ ಪಾಲನೆಗೆ ಏನು ಅಡ್ಡಿ ಆಗ್ತಾ ಇದೆ ಅಂತ ನೋಡಿದಾದ್ರೆ, 24 ನಿಯಮ ಪಾಲಿಸುವಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ. ಜ್ಞಾನ ಭಾರತಿ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾತ್ರ ಟ್ರ್ಯಾಕ್ಗಳಿರುವಂಥದ್ದು. 16 ವರ್ಷ ಅನುಭವ ಇರುವಂಥವರು ಪಾಸ್ ಅನ್ನ ಪಡ್ಕೊಳ್ಳುವಂಥದ್ದು ಕಷ್ಟ ಆಗಿದೆ. ದ್ವಿಚಕ್ರ ವಾಹನ ಪರೀಕ್ಷೆ ವೇಳೆ ನಿಯಮ ಪಾಲನೆ ಸಾಧ್ಯ, ಆದರೆ 4 ವೀಲರ್ ವಾಹನಗಳ ಪರೀಕ್ಷೆ ವೇಳೆ ಇದು ಕಷ್ಟ ಆಗಿದೆ. ಟೆಸ್ಟ್ ಟ್ರ್ಯಾಕ್ ನಲ್ಲಿ ಟಾಪ್ ಗೇರ್ ನಲ್ಲಿ ಅಸಾಧ್ಯ. ಯಾಕೆಂದ್ರೆ 20 ಕಿಲೋಮೀಟರ್ ಹೋಗೋದೇ ಅಲ್ಲಿ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿರುತ್ತೆ ಟ್ರ್ಯಾಕ್ಗಳು. ಇನ್ನು 30ರಿಂದ 40 ಕಿಲೋಮೀಟರ್ ವೇಗವಾಗಿ ಹೋಗುವಂತ ಟ್ರ್ಯಾಕ್ಗಳು ಇಲ್ಲವೇ ಇಲ್ಲ. ಸೊ ಹೀಗಾಗಿನೇ ಸಹಜವಾಗಿ ಡಿಎಲ್ ಪಡ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಸಾಧ್ಯ ಅನ್ನುವಂಥ ಅಭಿಪ್ರಾಯ ಸಾರ್ವಜನಿಕರದ್ದು. ಸೊ ಹೀಗಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಓವರ್ಟೇಕ್ ಆದ್ರೆ ವಿಮೆ ಸಿಗೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಅಧಿಕಾರಿಗಳ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಅಭ್ಯರ್ಥಿ ವಾಹನ ಸ್ಟಾರ್ಟ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ. ವಾಹನ ಬಿಡ್ಲಿಕ್ಕೆ ಬರುತ್ತೋ ಬರಲ್ವೋ ಅಂತ ಗೊತ್ತಾಗುತ್ತೆ. ಆ ಟೈಮ್ನಲ್ಲೇ ವಿವೇಚನೆಯ ಆಧಾರದ ಮೇಲೆ ಉತ್ತೀರ್ಣವನ್ನ ಮಾಡಬಹುದು. ಹೊಸ ನಿಯಮದಂತೆ ದಿನಕ್ಕೆ 4 ಮಂದಿ ಪರೀಕ್ಷೆ, ಒಬ್ಬ ಅಭ್ಯರ್ಥಿಯ ಟೆಸ್ಟ್ಗೆ ಸುಮಾರು 1 ಗಂಟೆ ಬೇಕಾಗಿದೆ. ಆ ಎಲ್ಲಾ ನಿಯಮಗಳನ್ನ ಪಾಲಿಸ್ಬಿಟ್ಟು ಅವರಿಗೆ ಡಿಎಲ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಡಿಎಲ್ ಕೊಡಬೇಕು ಅಂತ ನೋಡೋದಾದ್ರೆ, ಸೊ ಹೀಗಾಗಿ ಬರೀ 4 ಜನಕ್ಕೆ ಮಾತ್ರ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಕಚೇರಿ ಕೆಲಸ ಬಿಟ್ಟು 4ವರಿಗೆ ಮಾತ್ರ ಟೆಸ್ಟ್ ಅನ್ನ ಕೊಡಬಹುದು. ಒಂದು ಆರ್ಟಿಒ ಕಚೇರಿಗೆ ನಿತ್ಯ 60ರಿಂದ 100 ಅರ್ಜಿಗಳು ಬರ್ತವೆ. ದಿನಕ್ಕೆ 4ರಂತೆ 100 ಅರ್ಜಿ ವಿಲೇವಾರಿಗೆ ಈಗ ತೀರ್ಮಾನ ಮಾಡೋದಾದ್ರೆ 24 ದಿನ ಅಗತ್ಯ ಆಗುತ್ತೆ. 100 ಜನನ್ನಾದ್ರೂ ಅಟ್ಲೀಸ್ಟ್ ಪಾಸ್ ಮಾಡಬೇಕು ಅಂದ್ರೆ. ಇಷ್ಟು ವಿಳಂಬವಾದ್ರೆ ರಾಜ್ಯದಾದ್ಯಂತ ಸಾವಿರಾರು ಅರ್ಜಿಗಳು ಹಂಗೇ ಉಳ್ಕೊಳ್ತವೆ. ಅದನ್ನ ಪಾಸ್ ಮಾಡುವಂಥದ್ದೇ, ಡಿಎಲ್ ತಗೊಳ್ಳುವಂಥದ್ದೇ ಒಂದು ರೀತಿಯಾಗಿ ಕನಸಾಗ್ಬಿಡುತ್ತೆ. ಆಮೇಲೆ
ಯಾವುದೇ ಹೊಸ ರೂಲ್ಸ್ ಹಾಕಿಲ್ಲ. ಇದು ಮೋಟಾರ್ ವೆಹಿಕಲ್ ಆಕ್ಟ್ ನಲ್ಲಿ 15 ಇರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ನಾವು ರವಾನಿಸಿದ್ವಿ. ಅದನ್ನ ಪಾಲಿಸಬೇಕು. ಅಂದ್ರೆ ಕೆಲವೊಂದು ಪೂರ್ತಿಯಾಗಿ ಪಾಲಿಸಲಿಲ್ಲ ಅಂದ್ರೂ ಸಹ ಆದಷ್ಟು ಪಾಲನೆ ಮಾಡಿ ಒಳ್ಳೆ ಡ್ರೈವಿಂಗ್ ಲೈಸೆನ್ಸ್ನ ಒಳ್ಳೆ ಚೆನ್ನಾಗಿ ಡ್ರೈವಿಂಗ್ ಬರೋರಿಗೆ ನಾವು DL ಕೊಟ್ಟರೆ ಅಪಘಾತದ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶನೇ ಇರೋದು. ಆದರೆ ಬೇರೆ ಯಾವುದೇ ಉದ್ದೇಶ. ಟ್ರ್ಯಾಕನ್ನು ಅದರಲ್ಲಿ ಓಡಿಸಿ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಅದನ್ನು ಉಪಯೋಗ ಆಗ್ತಾ ಇಲ್ಲ. ಅದು ಸದುಪಯೋಗ ಆಗ್ತಾ ಇರಲಿಲ್ಲ. ಅದು ಏನು ಟ್ರ್ಯಾಕ್ಸ್ ಅದಕ್ಕೆ ಟ್ರ್ಯಾಕ್ನಲ್ಲಿ ಮಾಡಿ ಅಂತ ಹೇಳಿದ್ವಿ. ನಾವೆಲ್ಲ ನೋಡೇ ಮಾಡಿದ್ವಿ. ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸಿಟಿ ಏನಿದೆ ಅಲ್ಲಿ ಒಂದು ಟ್ರ್ಯಾಕಲ್ಲಿ 4 ಟ್ರ್ಯಾಕ್ಸ್ ಇದೆ ಅಲ್ಲಿ. ಅದರಿಂದ 3 ಇವ್ರಿಗೆ RTO ಆಫೀಸ್ಗಳಿಗೆ ರೊಟೇಷನಲ್ಲಿ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿ ಟೈಮನ್ನು ಫಿಕ್ಸ್ ಮಾಡಿದ್ವಿ. ಇದೆಲ್ಲದ್ರ ಬಗ್ಗೆನೂ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ಇನ್ನು ಮುಂದೆ DL ತಗೊಳ್ಬೇಕು ಅಂದ್ರೆ ಇನ್ನು 2 ವರ್ಷ 3 ವರ್ಷ ಕಾಯ್ಬೇಕಾ ಅಂತ? ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾತ್ರ ಇವರು ಹಾಕಿರುವಂತ ನಿಯಮಗಳು ಎಲ್ಲವೂ ಕೂಡ ಪಾಲನೆ ಮಾಡಬಹುದಾದಂತ ಟ್ರ್ಯಾಕ್ ಇರೋದ್ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟೊಂದು ಕಠಿಣ ನಿಯಮಗಳನ್ನ ತಂದುಬಿಟ್ರೆ ಹೆಂಗೆ ಅಂತ. ಹೌದು, ಅಪಘಾತಗಳನ್ನ ತಪ್ಪಿಸಬೇಕು, ಆದ್ರೆ ಇಷ್ಟೆಲ್ಲ ಕಠಿಣ ನಿಯಮಗಳನ್ನ ತೆಗೆದುಕೊಂಡು ಬಂದ್ಬಿಟ್ರೆ DL ಸಿಗೋದೇ ಕಷ್ಟ, ವಾಹನ ಓಡಿಸುವಂತದ್ದೇ ಕಷ್ಟ ಆಗ್ಬಿಡುತ್ತೆ. ಗುಡ್ ಮಾರ್ನಿಂಗ್ ಪೃಥ್ವಿ. ಖಂಡಿತವಾಗಿ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರದ ಏನು ಮೋಟಾರ್ ಕಾಯ್ದೆ ನಿಯಮ ಏನಿದೆ 1985 15ರ ಅಡಿಯಲ್ಲಿ 24 ಹೊಸ ನಿಯಮಗಳನ್ನ ಜಾರಿಗೆ ತಂದಿರುವಂತದ್ದು. ಈ 24 ನಿಯಮಗಳಲ್ಲಿ ಕೆಲವೊಂದಿಷ್ಟು ನಿಯಮಗಳು ಈಗ ಏನು DL ಹೊಸದಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅನ್ನೋರಿಗೆ ಏನು ಶಾಪವಾಗಿ ಪರಿಣಮಿಸಿದೆ. ಯಾಕಂದ್ರೆ ಟ್ರ್ಯಾಕ್ ನಲ್ಲಿ ನಾನು DL ಟೆಸ್ಟ್ ಕೊಡುವಂತ ಸಂದರ್ಭದಲ್ಲಿ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಟಾಪ್ ಗೇರ್ ನಲ್ಲಿ ಗಾಡಿ ಓಡಿಸಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಸದಾಗಿ ಗಾಡಿ ಕಲಿತವರಿಗೆ ಒಂದು ರೀತಿಯಲ್ಲಿ ಕಷ್ಟ ಸಾಧ್ಯ ಆಗುತ್ತೆ. ಇದರಿಂದಾಗಿ ಹೊಸದಾಗಿ ಯಾರೆಲ್ಲ DL ಅಪ್ಲೈ ಮಾಡ್ತಾರೆ ಅವ್ರಿಗೆ ಈಗ ಈ ಒಂದು ನಿಯಮಗಳು ತಪ್ಪಾಗಿರುವಂತದ್ದು. ಏನು ಸಾರಿಗೆ ಇಲಾಖೆ ಆಯುಕ್ತರಾದ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಈಗಾಗಲೇ ಏನು ಮೋಟಾರ್ ವಾಹನ ಕಾಯ್ದೆ ನಿಯಮ ಏನಿದೆ ಅದರಲ್ಲಿರುವಂತಹ ನಿಯಮಗಳನ್ನೇ ನಾವು ಜಾರಿಗೆ ತಂದಿದ್ವಿ. ಏನು ಹೊಸ ನಿಯಮಗಳನ್ನೇ ಜಾರಿಗೆ ತಂದಿಲ್ಲ, ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ನಿಯಮಗಳನ್ನೇ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಈ ಹಿಂದೆ ಈ ನಿಯಮಗಳನ್ನ ಇಂಪ್ಲಿಮೆಂಟ್ ಮಾಡ್ತಿರ್ಲಿಲ್ಲ. RTO ಅಧಿಕಾರಿಗಳು ಏನು ಸುಮಾರು 10 ರಿಂದ 15 ಅಡಿ ಅಷ್ಟು ಯಾರಾದ್ರೂ DL ಬೇಕು ಅನ್ನೋರು ಬಂದವರು ಸಿದ್ದರಾಮಪ್ಪ ಅವರು ಹೇಳ್ತಾ ಇದ್ದನ್ನ ಕೇಳಿಸ್ಕೊಂಡೆ ರಂಜನ್. ಇಲ್ಲಿ ವಾಹನ ಓವರ್ಟೇಕ್ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ, ಈಗ ಪರ್ಸನಲಿ ವಾಹನವನ್ನ ತೆಗೆದುಕೊಂಡು ಬಂದಿರ್ತಾರೆ 4 ವೀಲರ್ಸ್, ಅದಕ್ಕೆ ಯಾರಾದ್ರೂ ಒಬ್ಬ ಸರಿಯಾಗಿ ಓಡಿಸ್ತಕ್ಕೆ ಬರ್ದಲೇ ಇರುವಂತವ್ನು ಏನಾದ್ರೂ ಟಚ್ ಮಾಡಿದ್ರೆ ಯಾರ್ ಜವಾಬ್ದಾರಿ ಅಂತೆ? RTO ಆ ಜವಾಬ್ದಾರಿಯನ್ನ ಹೊತ್ಕೊಳ್ಳುತ್ತಂತ. ಈಗ ಎಲ್ಲಾ ಒಂದು ಟ್ರ್ಯಾಕ್ ಗಳಲ್ಲೂ ವ್ಯವಸ್ಥೆ ಇಲ್ವಲ್ಲ, ಆ ವ್ಯವಸ್ಥೆ ಏನಾದ್ರೂ ಮಾಡ್ತಾರಂತ? ಈಗ್ಲಿಂದ ಏನಾದ್ರೂ ಆ ಕಾಮಗಾರಿ ಆ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಸರ್ಕಾರಕ್ಕೆ ಮನವಿ ಏನಾದ್ರೂ ಮಾಡ್ಕೊಳ್ತಾರಂತ? ಪೃಥ್ವಿ, ಸದ್ಯಕ್ಕೆ ಟ್ರ್ಯಾಕ್ ಗಳ ವಿಚಾರಕ್ಕೆ ಬಂದ್ರೆ ಈಗ ಸದ್ಯಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಇರುವಂತದ್ದು ನೀವು ಹೇಳಿದಂಗೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಜ್ಞಾನ ಭಾರತಿಯಲ್ಲಿ ಮಾತ್ರ ಈ ಒಂದು ಟ್ರ್ಯಾಕ್ ಗಳಿರುವಂತದ್ದು. ಇನ್ನಷ್ಟು ಟ್ರ್ಯಾಕ್ ಗಳ ಅಗತ್ಯ ಇದೆ. ಈಗಾಗಲೇ RTO ಅಧಿಕಾರಿಗಳಿಂದ ಕೂಡ ಸಾರಿಗೆ ಇಲಾಖೆ ಆಯುಕ್ತರಿಗೆ ಮನವಿ ಹೋಗಿರುವಂತದ್ದು. ಅಂದ್ರೆ ಟ್ರ್ಯಾಕ್ ಗಳ ಕೊರತೆ ಇದೆ, ಇದರಿಂದಾಗಿ ಸಾಕಷ್ಟು ಅರ್ಜಿಗಳನ್ನ ವಿಲೇವಾರಿ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಮಾತು ಈಗ ಸಾರಿಗೆ ಇಲಾಖೆ ಆಯುಕ್ತರು ಹೋಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರದೇಶಗಳಂದ್ರೆ ಮೈನ್ ಹಬ್ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ RTO ಗುರುತು ಮಾಡಿರುವಂತಹ ಪ್ರದೇಶ ಇದೆ ಅಲ್ಲಿ ಟ್ರ್ಯಾಕ್ ಗಳನ್ನ ನಿರ್ಮಾಣ ಮಾಡೋಕೆ ಸಾರಿಗೆ ಇಲಾಖೆ ಪ್ಲಾನ್ ಹಾಕೊಂಡಿರುವಂತದ್ದು. ಈಗ ಸರ್ಕಾರಕ್ಕೆ ಕೂಡ ಸಾರಿಗೆ ಇಲಾಖೆ ಆಯುಕ್ತರು ಪತ್ರವನ್ನ ಬರೆದಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾರಿಗೆ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ, RTO ಸಾಕಷ್ಟು ನಿಯಮಗಳನ್ನ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸಾರಿಗೆ ಇಲಾಖೆ ತಜ್ಞರಾಗಿರುವಂತ ಶ್ರೀಹರಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಸರ್. ಅವರ ಸಂಪರ್ಕ ಕಡಿತವಾಗಿದೆ. ಅಷ್ಟೇ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸಾರ್ವಜನಿಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಸಾರಿಗೆ ಇಲಾಖೆ ಸಾಕಷ್ಟು ನಿಯಮಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಓವರ್ಟೇಕ್ ಮಾಡಬೇಕು, 30 ರಿಂದ 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ಬೇಕು, ಆಮೇಲೆ ಎಲ್ಲ 24 ನಿಯಮಗಳನ್ನು ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಆದರೆ ಆ ನಿಯಮಗಳನ್ನ ಪಾಲನೆ ಮಾಡುವಂಥ ನಿಟ್ಟಿನಲ್ಲಿ ಟ್ರ್ಯಾಕ್ಗಳ ವ್ಯವಸ್ಥೆ ಇಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಜ್ಞಾನ ಭಾರತಿಯಲ್ಲಿರುವಂಥ ಟ್ರ್ಯಾಕ್ಗಳ ವ್ಯವಸ್ಥೆ ಬಿಟ್ರೆ ಅಲ್ಲಿ ಮಾತ್ರ ಅಲ್ಲಿ ಸುಸಜ್ಜಿತವಾದಂಥ ಟ್ರ್ಯಾಕ್ಗಳಿದಾವೆ ಬಿಟ್ರೆ ಇನ್ನೆಲ್ಲೂ ಕೂಡ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಇನ್ನು ದಿನಕ್ಕೆ ಬರೀ 4 ಜನರದ್ದು ಮಾತ್ರ DL ಪಾಸ್ ಮಾಡಬೇಕಾ ಫೇಲ್ ಮಾಡಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಮಾಡಬಹುದು. ಈ 24 ನಿಯಮಗಳನ್ನ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡೋದೇ ಆದ್ರೆ ಅನ್ನುವಂಥ ಅಭಿಪ್ರಾಯವನ್ನ RTO ಇಲಾಖೆ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ತಜ್ಞರಾಗಿರುವಂತ ಶ್ರೀಹರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. 24 ನಿಯಮಗಳನ್ನ ಜಾರಿಗೆ ತಂದಿದೆ ಈಗ RTO ಇಲಾಖೆ.
ಕೆಲವೊಂದಂತೂ ತುಂಬಾ ಕಷ್ಟ ಸಾಧ್ಯ ಅಂತಾನೂ ಅನ್ಸುತ್ತೆ, ಸರಿ ಅಂತ ಅನ್ಸಿದ್ರು ಕೂಡ ಆ ವ್ಯವಸ್ಥೆ ಇಲ್ಲ RTO ಇಲಾಖೆಯಲ್ಲಿ, ಆ ಟ್ರ್ಯಾಕ್ಗಳಲ್ಲಿ. ಏನ್ ಹೇಳ್ಬೇಕು ಇದಕ್ಕೆ ಅಂತ? ಏನಾಗುತ್ತೆ, ಫಸ್ಟ್ ರೂಲ್ಸ್ ತರೋದು ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್, ಹೌದು. ಅದು ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್, BBMP ಕೊಡ್ಬೇಕು. ಸೊ ಇದನ್ನ ಫಸ್ಟ್ ರೂಲ್ ತರಕ್ಕಿಂತ ಮುಂಚೆ, ನಿಯಮ ತರಕ್ಕಿಂತ ಮುಂಚೆ ನಮ್ಮ ರಸ್ತೆಗಳನ್ನ ಆ ದಿಕ್ಕಿನಲ್ಲಿ ಅಳವಡಿಸ್ಕೋಬೇಕು. ಲೇನ್ ಮಾರ್ಕಿಂಗ್ಗಳು, ಸ್ಟಾಪ್ ಲೈನು, ಯಾವ ಸ್ಪೀಡು, ಯಾವ ಲೇನ್ ಯಾವ ಸ್ಪೀಡಲ್ಲಿ ಹೋಗ್ಬೇಕು, ಈ ರೀತಿ ಕೆಲವು ನಿಯಮಗಳನ್ನ ಅಳಿಸ್ಕೊಂಡ್ರೆ ಜನಗಳಿಗೂ ಅನುಕೂಲ ಆಗುತ್ತೆ ಅದರಿಂದ. ಆದ್ರೆ ಈಗ ಏನಾಗ್ತದೆ, ನಾವು ರೂಲ್ ಮಾಡೋರು ಡೆಲ್ಲಿಯಿಂದ ಕುತ್ಕೊಂಡ್ ಮಾಡ್ತಾರೆ ರೂಲ್, RTO ಥ್ರೂಔಟ್ ಇಂಡಿಯಾದಲ್ಲಿ. ಬೆಂಗಳೂರಿನವರು ಪಾಲಿಸ್ತಾರೆ ಆ ನಿಯಮನ, ಅದು RTOದವರು ಹೇಳ್ತಾರೆ. ಬಟ್ ಆ ನಿಯಮಕ್ಕೆ ನಮ್ಮ ರಸ್ತೆಗಳು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋದು ಬಹಳ ಅತಿ ಮುಖ್ಯವಾಗಿರುತ್ತೆ. ನಮ್ಮ ರಸ್ತೆಗಳೇ ಹೋಪ್ಲೆಸ್, ಗುಂಡಿಗಳಿರೋದು, ರಸ್ತೆನೇ ಮಾರ್ಕ್ ಮಾಡಿಲ್ದೇ ಇರೋದು, ಲೇನೇ ಇಲ್ದೇ ಇರೋದು, ಬೋರ್ಡ್ ಸರಿ. ನಾವು ಟ್ರ್ಯಾಕ್ ಅಲ್ಲಿ ಓಡಿಸ್ತೀವಲ್ಲ, ಈ RTO ಇಲಾಖೆ ಟ್ರ್ಯಾಕ್ಗಳು, ಒಂದ್ ಕಾರ್ ಹೋಗೋದೇ ಕಷ್ಟ, ಅಂತದ್ರಲ್ಲಿ ಓವರ್ಟೇಕ್ ಮಾಡ್ಬೇಕಂತೆ. ಅದ್ರಲ್ಲಿ ನಮ್ ಪರ್ಸನಲ್ ಕಾರ್ಗಳು ತಗೊಂಡ್ ಹೋಗಿರ್ತೀವಿ ಅನ್ಕೊಂಡ್ರೆ ಅಲ್ಲಿ ಯಾರಾದ್ರೂ ಗುದ್ದಿದ್ರೆ ಯಾರ್ ಜವಾಬ್ದಾರಿ ಹಾಗಾದ್ರೆ ಅಂತ? ನೀವು ಓವರ್ಟೇಕ್ ಯಾಕೆ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಮುಂದೆ ಇರೋರು ಕಮ್ಮಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ ಎಂದಾಗ, ನಾವು ಯಾವಾಗ ರಸ್ತೆಯಲ್ಲಿ ಒಂದು ವೇಗನ ಮಿತಿನ ಅಳವಡಿಸ್ಕೋತೀವೋ ಅವ್ರು ಕಮ್ಮಿ ಹೋಗ್ಬಾರ್ದವ್ರು. ನಾನು ಟೂರ್ ಹೋಗ್ಲಿ, ನನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗ್ಲಿ, ಆರಾಮಾಗಿ ಹೋಗ್ಲಿ, ಸೊ ಒಂದು ಸ್ಪೀಡ್ ಅಂತ ಮೇಂಟೈನ್ ಮಾಡ್ಬೇಕು. ರಸ್ತೆ ಇದು ಪಬ್ಲಿಕ್ ರಸ್ತೆ, ಇದು ಮನೆ ಒಳಗಡೆ ಅಲ್ಲ, ಅದು ಹೋಟೆಲ್ ಅಲ್ಲ ಅದು. ಸೊ ಪಬ್ಲಿಕ್ ರಸ್ತೆಯಲ್ಲಿ ಯಾವ್ದು ನಿಯಮ ಇರ್ತದೆ ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ರು ಅದೇ ಸ್ಪೀಡ್ ಅಲ್ಲಿ ಹೋದಾಗ ಯಾವ ತರ ಓವರ್ಟೇಕ್ ಬರೋದಿಲ್ಲ. ಅವಾಗ ಎಲ್ರು 100 ಕಿಲೋಮೀಟರ್, ಇವಾಗ ಏರ್ಪೋರ್ಟ್ ರೋಡ್ ಮಾಡಿದೀವಿ, ಏರ್ಪೋರ್ಟ್ ರೋಡ್ ಸುಮಾರು 80 ಕಿಲೋಮೀಟರ್ ಕೊಟ್ಟಿದೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ. ಸೊ ಪ್ರತಿಯೊಂದು ವಾಹನನು 80ರಲ್ಲೇ ಹೋಗ್ತಾ ಇದ್ರೆ ಒಂದೇ ಒಂದು ಹೋಗ್ತಾ ಇರ್ತಾರೆ, ಅವರು ಎಲ್ಲರೂ ಅದನ್ನೇ ಹೋಗ್ತಾ ಇರ್ತಾರೆ. ಒಬ್ಬ 30 ಕಳಿಸ್ಬಿಟ್ರೆ ಅವ್ರು ಇದ್ದಕ್ಕಿದ್ದಂಗೆ ಹಿಂದೆ ಬರೋದು 80 ತೊಂದರೆ ಆಗತ್ತೆ, ಆಗ ಅವನು ಓವರ್ಟೇಕ್ ಮಾಡ್ಬೇಕಾಗತ್ತೆ, ಅಥವಾ ಆಕ್ಸಿಡೆಂಟ್ ಕೂಡ ಆಗತ್ತೆ ಅದು. ಆಮೇಲೆ ಈ ನಿಯಮಗಳಲ್ಲಿ 24 ನಿಯಮಗಳಲ್ಲಿ ಟಾಪ್ ಗೇರ್ ಅಲ್ಲಿ ಓಡಿಸ್ಬೇಕು, 30ರಿಂದ 40 ಕಿಲೋಮೀಟರ್ ವೇಗವಾಗಿ ಕೂಡ ಹೋಗ್ಬೇಕು ಟ್ರ್ಯಾಕ್ ಅಲ್ಲಿ. ಆದ್ರೆ ನಾನೇ DL ಟೆಸ್ಟ್ ತಗೊಂಡಿದ್ದೆ ಸರ್, ಇಲ್ಲಿ ಯಶವಂತಪುರ ಟ್ರ್ಯಾಕ್ ಅಲ್ಲಿ 20 ಕಿಲೋಮೀಟರ್ ಮೇಲೆ ಓಡ್ಸಕ್ಕಾಗಲ್ಲ, 2ನೇ ಗೇರ್ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಹಂಗಿದೆ ಆ ಟ್ರ್ಯಾಕ್. ಆ ಟ್ರ್ಯಾಕ್ ಗಳಲ್ಲಿ ಅದು ಒಪ್ಕೋತೀನಿ ನಾನು, ಟೆಕ್ನಿಕಲ್ ಆಗಿ ಟ್ರ್ಯಾಕ್ ಗಳು ಡಿಫಾಲ್ಟ್ ಇರ್ತದೆ, ಅದು ಯಾವತ್ತೋ ಮಾಡಿರ್ತಾರೆ ಟ್ರ್ಯಾಕ್ ನ. ಅದನ್ನ ಯಾವಾಗ ರೂಲ್ಸ್ ಮಾಡ್ತೀವೋ ಆ ರೂಲ್ಸ್ ಗೆ ಸಂಬಂಧಪಟ್ಟಂಗೆ ಆ ಟ್ರ್ಯಾಕ್ ನು ಕೂಡ ನಾವು ಡಿವೈಡ್ ಮಾಡ್ಕೋಬೇಕು. ಆ ಟ್ರ್ಯಾಕ್ ಅಲ್ಲಿ ಕಲ್ತಿರೋರು ನೆಕ್ಸ್ಟ್ ರೋಡ್ ಬರ್ತಾರೆ ಅವರು. ಇದು ಯಾರಿಗೆ, ಇದು ಶ್ರೀಹರಿ ಸರ್, ಯಾರಿಗ್ ಸಂಕಷ್ಟ ಅಂದ್ರೆ ನಾವು ಓನ್ ಆಗಿ ಹೋಗ್ಬಿಟ್ಟು ಎಕ್ಸಾಮ್ ಬರ್ದ್ಬಿಟ್ಟು ನಾವೇ ಪರೀಕ್ಷೆಯನ್ನ ತಗೊಳ್ತೀವಲ್ಲ, ಅಂತವ್ರಿಗೆ ಮಾತ್ರ ಸಂಕಷ್ಟ. ಈ DL ಅಂದ್ರೆ DL ಎಲ್ಲ ಮಾಡ್ಕೊಡುವಂತ ಕೆಲವು ಖಾಸಗಿ ಡ್ರೈವಿಂಗ್ ಸ್ಕೂಲ್ಗಳೆಲ್ಲ ಇರ್ತಾವಲ್ಲ, ಅವ್ರ ಕಡೆಯಿಂದ ಓದೋಂಥವ್ರಿಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಇದು ಒಂದ್ ರೀತಿಯಾದಂತ ದಂಧೆಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಒತ್ತನ್ನ ಕೊಟ್ಟಂತ ಆಗ್ಬಿಡುತ್ತೆ ಅಷ್ಟೇ. ಬಟ್ ಅಂಡರ್ ಹ್ಯಾಂಡ್ ಡೀಲಿಂಗ್ ಅನ್ನೋದು ಒಪ್ಕೋತೀನಿ ನಾನು. ಅದು ಸ್ಕೂಲ್, ಡ್ರೈವಿಂಗ್ ಸ್ಕೂಲ್ ಇರುತ್ತೆ, ಕಾರ್ ಡ್ರೈವ್ ಹೇಳ್ಕೊಡೋ ಸ್ಕೂಲ್ಗಳು, ಅವ್ರದ್ರಲ್ಲಿ ಯಾರು ಫೇಲೇ ಆಗಲ್ಲ ಅಲ್ಲಿ. ಹೆಂಗೆ ಓಡಿಸ್ಲಿ ಅವರು ಮೊದ್ಲೇ ದುಡ್ಡು ಕೊಟ್ಬಿಟ್ಟಿರ್ತಾರೆ. ಹೌದು, ಅದು ಲೈಸೆನ್ಸ್ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ, ಅವೆಲ್ಲ ನೋಡೋದು ಇಲ್ಲ. ಸೊ ಆದ್ರೆ ನಾನ್ ಹೇಳೋದೇನು ಅಂತಂದ್ರೆ, ಈ ಡ್ರೈವಿಂಗ್ ಲೈಸೆನ್ಸ್ಗಳು ಅಲ್ಲಿಗೆ ಬಿಡಬಾರ್ದು ಅವ್ರನ್ನ. ಓಕೆ, ಡ್ರೈವಿಂಗ್ ಲೈಸೆನ್ಸ್ ಯಾವುದೇ ಕಾರಣಕ್ಕೆ ಟೆಸ್ಟ್ ಟ್ರ್ಯಾಕ್ ಅಲ್ಲಿ ಬರಬಾರ್ದು ಅವರು, ಅಥವಾ ಅವ್ರ ಕಾರು ಕಳಿಸಬಾರ್ದು. ನಿಮ್ಮ ಹತ್ರ ಕಾರ್ ಇದ್ರೆ ಹೊಡ್ಕೊಳ್ಳಿ, ಅಥವಾ ಬೇರೆ ಯಾರು ನೀವೇ ಕಾರ್ ಕೊಡಬಹುದು, RTOದವರೇ ಕಾರ್ ಕೊಡಬಹುದು ಬೇಕಾದ್ರೆ. ಆ ಕಾರಿನಲ್ಲಿ ಒಂದು ಟ್ರ್ಯಾಕ್ ಗೆ ಸೈನ್ ಬೋರ್ಡ್ ಎಲ್ಲ ಹಾಕಿರ್ತಾರೆ, ಆ ಸೈನ್ ಬೋರ್ಡ್ ಮೊದ್ಲು ಫಾಲೋ ಮಾಡ್ತಾನ ಇಲ್ವಾ, ಕಾರ್ ನ ಹೆಂಗ್ ಸ್ಟಾರ್ಟ್ ಮಾಡ್ತಾನೆ, ಗೇರ್ ಏನಿದ್ದಾಗ ಹೆಂಗ್ ಚೇಂಜ್ ಮಾಡ್ತಾನೆ ಗೇರ್ ನ, ಪ್ರತಿಯೊಂದು ಅಬ್ಸರ್ವ್, ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಟೆಸ್ಟಿಂಗ್ ಟ್ರ್ಯಾಕ್ ನಲ್ಲಿ ಇದು ಇನ್ಸ್ಟ್ರಕ್ಟರ್ಸ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದೇ ಸೊ ಅದು ಮಾಡಿ ನಿಜವಾದ ಲೈಸೆನ್ಸ್, ಅದು ನಾ ಹೇಳಿ ಸರ್, ರಸ್ತೆಯಲ್ಲಿ 10 ಮಿನಿಟ್ ಡ್ರೈವಿಂಗ್. ಈಗ ಆಲ್ರೆಡಿ ಸರ್ ಸಾಕಷ್ಟು ವಿರೋಧ ಇದೆ, ಸಾರ್ವಜನಿಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ರೂಲ್ಸ್ ತರ್ತಾ ಇದ್ದಾರೆ, ಅಟ್ಲೀಸ್ಟ್ ಆ ವ್ಯವಸ್ಥೆಯನ್ನ ಮಾಡ್ಕೊಂಡು ತರಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ. ನೋಡೋಣ, ಈ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ಕೊಟ್ಟು ಟ್ರ್ಯಾಕ್ಗಳನ್ನ ವ್ಯವಸ್ಥೆ ಚೇಂಜ್ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ RTO ಇಲಾಖೆ ಮುಂದಾಗುತ್ತಾ ಅಂತ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತೊಮ್ಮೆ ರಾಜ್ಯದಲ್ಲಿ ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ಶುರುವಾಗಿದೆ ಚರ್ಚೆ. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದಂತ ವಿಚಾರ ಇದು. ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಮಕ್ಕಳಿಗೆ ವೆಜ್ ಬೆಸ್ಟಾ ಇಲ್ಲ ನಾನ್ ವೆಜ್ ಬೆಸ್ಟಾ ಅನ್ನುವಂಥ ಪ್ರಶ್ನೆ ಹೊಸ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮಕ್ಕಳ ಆಹಾರ ಪದ್ಧತಿ, ಸಾತ್ವಿಕ ಆಹಾರ ನೀಡಿ ಅಂತ ಮಠಾಧೀಶರಿಂದ ಶಿಕ್ಷಣ ಸಚಿವರಿಗೆ ಕಿವಿ ಮಾತನ್ನ ಹೇಳಲಾಗಿದೆ. ಮಕ್ಕಳ ಬೆಳವಣಿಗೆಗೆ ಎಲ್ಲ ಆಹಾರ ಮುಖ್ಯ ಅಂತ ಇದ್ದಾರೆ ವೈದ್ಯರು. ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ಬೇಕಾ ಬೇಡವಾ ಅಂತ ಚರ್ಚೆ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ಮುನ್ನೆಲೆಗೆ ಬಂದಿತ್ತು, ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ.
ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ಮೌಲ್ಯಯುತ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತು, ಒಂದು ಉತ್ತಮವಾದಂತ ಚರ್ಚೆ ಕೂಡ ನಡೀತು. ಆದ್ರೆ ಈ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗಿತ್ತು. ಈಗ ಮತ್ತೊಮ್ಮೆ ಅದು ಮುನ್ನೆಲೆಗೆ ಬಂದಿದೆ. ಏನೇನೆಲ್ಲ ಚರ್ಚೆ ಆಯಿತು, ಈ ಒಂದು ಸಲಹೆಯನ್ನ ಯಾವ ರೀತಿಯಾಗಿ ಸ್ವೀಕರಿಸಿದ್ದಾರೆ ನಾಗೇಶ್ ಅವರು? ಖಂಡಿತವಾಗಿ ಪೃಥ್ವಿ, ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಿದೆ. ಸೊ ಇದಕ್ಕೆ ಕಾರಣ ಏನು, ಇದಕ್ಕೆ ನೈತಿಕ ಶಿಕ್ಷಣ ಬಂದರೆ ಸರಿ ಹೋಗುತ್ತಾ ಅನ್ನುವಂತಹ ಎಲ್ಲ ವಿಚಾರವಾಗಿ ನಿನ್ನೆ ಒಂದು ಧರ್ಮಗುರುಗಳ ಸಭೆಯಲ್ಲಿ ಚರ್ಚೆ ಆಯಿತು. ಇದರಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಮಕ್ಕಳ ಫುಡ್ ಹ್ಯಾಬಿಟಿಂದನೇ ಈ ರೀತಿ ಅವರಲ್ಲಿ ಬಿಹೇವಿಯರ್ಸ್ ಚೇಂಜ್ ಆಗ್ತಿರುವಂಥದ್ದು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬಂದವು. ಸೊ ಇದಕ್ಕೋಸ್ಕರ ನಾನ್ ವೆಜಿಟೇರಿಯನ್ ಬದಲು ಸಾತ್ವಿಕ ಆಹಾರಗಳು ಅಂದರೆ ಫ್ರೆಶ್ ಫ್ರೂಟ್ಸು, ಸೊಪ್ಪು, ತರಕಾರಿ, ಬೆಳೆಗಳು, ಹೀಗೆ ಅನೇಕ ಒಂದು ಫುಡ್ಗಳನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಮಠಾಧೀಶರು ಕೂಡ ಇವರಿಗೆ ಒಂದು ಸಲಹೆಯನ್ನು ನೀಡಿದ್ರು. ಸೊ ಎಲ್ಲೋ ಒಂದು ಕಡೆ ನೋಡಬಹುದು, ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಮಕ್ಕಳ ಒಂದು ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಿದೆಯಾ ಅನ್ನುವಂಥದ್ದನ್ನು ನೋಡೋದಕ್ಕೆ ಹೋದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪುರಾವೆಗಳು ನಮಗೆ ಸಿಗೋದಿಲ್ಲ. ಹೀಗಾಗಿ ಶಿಕ್ಷಣ ಇಲಾಖೆಯು ಕೂಡ ಈ ರೀತಿ ನಮಗೆ ಸಲಹೆ ಬಂದಿದೆ, ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡಬೇಕು ಅನ್ನುವಂಥದ್ದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಸೊ ಇದೊಂದು ಬಿಟ್ಟು ನಾವು ವೈಜ್ಞಾನಿಕವಾಗಿ ನೋಡೋದಾದರೆ, ಇನ್ನು ಮೆಡಿಕಲ್ ಅಂದರೆ ಮಕ್ಕಳಿಗೆ ಆರೋಗ್ಯಕ್ಕೆ ಯಾವುದೆಲ್ಲ ಫುಡ್ಗಳು ಒಳ್ಳೆಯದಂದರೆ ವೈದ್ಯರು ಹೇಳುವಂಥದ್ದು ಮೊಟ್ಟೆ ಕೂಡ ತೆಗೆದುಕೊಂಡ್ರೆ ಪ್ರೋಟೀನ್ ಸಿಗುತ್ತೆ. ಸೊ ಮಾಂಸ, ಮೀನು ಎಲ್ಲನೂ ತೆಗೆದುಕೊಂಡ್ರೆ ಅವ್ರಿಗೆ ಆ ಒಂದು ಬಾಡಿಗೆ ಸ್ಟ್ರೆಂತ್ ಬರುತ್ತೆ. ಸೊ ಈ ರೀತಿ ಫುಡ್ ಹ್ಯಾಬಿಟ್ಗಳು ಇರಬೇಕು. ವೈಯಕ್ತಿಕ ಯಾವುದೇ ಆಗಲಿ ಓಕೆ, ಆದರೆ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಮೊಟ್ಟೆಯು ಕೂಡ ಒಳ್ಳೆಯದು, ಸೊಪ್ಪು ತರಕಾರಿಗಳು ಕೂಡ ಒಳ್ಳೆಯದು. ಸೊ ಅವರವರಿಗೆ ಇಷ್ಟ ಬಂದಂತೆ ಅವರವರ ಫುಡ್ ಹ್ಯಾಬಿಟನ್ನು ಬೆಳೆಸ್ಕೊಳ್ಳೋದು ಸರಿ ಅಂತ ಹೇಳ್ತಿದ್ದಾರೆ. ಸೊ ಈ ಸದ್ಯಕ್ಕೆ ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಪೃಥ್ವಿ. ಸೊ ಈಗ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಸಲಹೆಗಳೇನೋ ಬಂದಿದೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಶಿಕ್ಷಣ ಇಲಾಖೆಗೆ ಬಿಟ್ಟಿರುವಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಫುಡ್ ಅಲ್ಲಿ ಎಗ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಫಾರ್ ಎಕ್ಸಾಂಪಲ್ 1 ಎಗ್ ಅಲ್ಲಿ ಆಲ್ಮೋಸ್ಟ್ 7 grams ಪ್ರೋಟೀನ್ ಸಿಗುತ್ತೆ. ಬರೀ ಕ್ವಾಂಟಿಟಿ ಅಷ್ಟೇ ಅಲ್ಲ, ಕ್ವಾಲಿಟಿ ಕೂಡ ಆ ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ. ಕನ್ಸಂಪ್ಷನ್ ಅಂದರೆ ನಾವು ಏನು ತಗೊಳ್ತೀವಿ ಅದು ಆಲ್ಮೋಸ್ಟ್ 100% ಅಸಿಮ್ಯುಲೇಟ್ ಆಗುತ್ತೆ ಬಾಡಿಗೆ, ಅದು ಬಿಲ್ಡಿಂಗ್ ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಮಸಲ್ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಫುಡ್ ಚಾಯ್ಸಸ್ ಆರ್ ಪರ್ಸನಲ್. ಅದನ್ನ ಸೈಂಟಿಫಿಕ್ ಆಯಾಮದಿಂದ ನೋಡಬೇಕೇ ಹೊರತು ಬೇರೆ ಯಾವುದೇ ಒಂದು ಪ್ರಭಾವ ಇರಬಹುದು ಅನ್ನೋದು ನನ್ನ ಭಾವನೆ. ವಿ ಶುಡ್ ರೆಸ್ಪೆಕ್ಟ್ ಇಂಡಿವಿಜುವಲ್ ಡಿಸಿಷನ್ಸ್. ಆದರೆ ನ್ಯೂಟ್ರಿಷಿಯಸ್ ಫುಡ್ ಖಂಡಿತ ಕೊಡಬೇಕಾಗುತ್ತೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.